ಗಗನವದಾಕಿ ನೀರ್ ಪಲುಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನು ಮುತ್ತು ರತ್ನರವರತ್ತ ಮಿಡವ ಅಗಣಿತ ಪಾನ ಮೀನು ಮುತ್ತು ರತ್ನರವರತ್ತ ಮಿಡವ ಸೊಗೈತುದೇ ಅಚ್ಚರಿಯ ಬೀರಿ ಮಹಾದ್ಭುತ ವರಣೋ ಅಂಗದ ಜಾಂಬವಂತಾದಿಗಳೇ, ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕವಾಗಿರುವುದು. ಇದನ್ನು ಲಂಘಿಸಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರುವರು ಚಾರಿಸುವಂಗದ ಕುಮಾರ? ಅಪ್ಪಣೆ ಆಂಜನೇಯ. ನಳನು ಸಮುದ್ರದ ಆಳವನ್ನು ಕಂಡುಹಿಡಿಯಲು ಹೋಗಿರುವರು, ನೀಲನೂ ಸಹ ಅವನನ್ನು ಹಿಂಬಾಲಿಸಿರುವರು. ತಾತ ಜಾಂಬವಂತಾದಿಗಳೇ, ಅಂಗದ ಕುಮಾರ, ನೀವು ಎಷ್ಟು ಯೋಜನೆಯನ್ನು ಆರಬಲ್ಲಿರಿ? ಅಂಗದ ಕುಮಾರ, ಈ ಕಾರ್ಯವೂ ನನ್ನಿಂದ ಅಸಾಧ್ಯವಾಗಿರಲಿಲ್ಲ. ಆದರೆ ಹಿಂದೆ ಒಂದಾವರ್ತಿ ಸೂರ್ಯೋದಯದ ಅಸ್ತಮಾನಗಳಲ್ಲಿ 21 ಬಾರಿ ಬುಕ್ ಪ್ರದಕ್ಷಿಣ ಮಾಡಿದ ಕಾಲದಲ್ಲಿ ಅಂಗದ ಕುಮಾರ ನಾನು 90 ಯೋಜನೆ ಹಾರಬಲ್ಲೆನು. ಆದರೆ ಅಂಗದ ಕುಮಾರ ನನ್ನಿಂದ ಸಾಧ್ಯವಿಲ್ಲ. ಭಯಪಡಬೇಡ ತಾತ, ಭಯಪಡಬೇಡ. ಯುವರಾಜ ಶ್ರೀರಾಮಚಂದ್ರನ ಸಮೀಪಕ್ಕೆ ಕರೆದು ಯಾರ ಕಿವಿಯಲ್ಲಿ ಯಾರ ಅಂತರಂಗದಲ್ಲಿ ಹೇಳಿದ್ದರೋ ಇಂಥವನಿಂದಲೇ ಈ ಕಾರ್ಯವಾಗುತ್ತದೆ ಎಂಬುದನ್ನು ಮೆಚ್ಚಿ ಪುಷ್ಪ ಮಾಲಿಕೆಯನ್ನು ಹಾಕಿದ್ದರು. ಅಂತಹ ಅನುಪಂಪ ಧೀಮಂತನಾದ ಹನುಮಂತನಿಗಲ್ಲದೆ ಮತ್ತಿನ್ಯಾರಿಂದಲೂ ಸಾಧ್ಯವಾಗಲಾರದು. ಹೌದಾ ತಾತ? ಹಾಗಾದರೆ ಹನುಮಂತನನ್ನೇ ಪ್ರಾರ್ಥಿಸೋಣ. ರಘವ ಕಾರ್ಯವ ಸಾಗರ ರಘವ ಕಾರ್ಯವ ಸಾಗರವೊಂದು ದಾಟುವಂತ ಕಾರ್ಯವ ಸಾಗರವೊಂದು ದಾಟುವಂತ ಹನುಮಂತ ಬಲವಂತ ತ್ರಿಭುವಂತ ಹನುಮಂತ ಬಲವಂತ ತ್ರಿಭುವಂತ ಧೀಮಂತ ಧೀರ ಧೀರ ಮರ ಮಾರುತ ಸಂಜಾತ ರಘುನಂಪೇತ ಮರ ಮಾರುತ ಸಂಜಾತ. ಆಂಜನೇಯ, ರಾಮಾನುಗ್ರಹವು ನಿನ್ನ ಮೇಲೆ ಸಂಪೂರ್ಣವಾಗಿರುವುದರಿಂದ ಈ ಕಾರ್ಯವು ನೀನಲ್ಲದೆ ಮತ್ತಿನ್ಯಾರಿಂದಲೂ ಸಾಧ್ಯವಾಗಲ್ಲ. ಹೇಳು ಹನುಮ, ಹೇಳು. ಈ ಕಾರ್ಯವು ನಿನ್ನ ಹೊರತು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಎದ್ದೇಳು ಹನುಮ, ಕೀರ್ತಿಶಾಲಿ ಆಗು. ಜೈ ಜೈ ರಘುವೀರ ಸಮರ್ಥ. ಭಯಪಡಬೇಡಿ, ಭಯಪಡಬೇಡಿ. ಶ್ರೀರಾಮ ಕಾರ್ಯದಲ್ಲಿ ಇಷ್ಟೊಂದು ಬೇಡಿಕೊಳ್ಳಬೇಕೆ? ನಾನು ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರನ್ನು ಕಂಡು ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರ್ಣರಾದ ರಾವಣ ಬಲಾಬಲಗಳನ್ನು ತಿಳಿದು ಬರುವೆನೋ ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವೆಲ್ಲರೂ ರಾಮಧ್ಯಾನ ಮಾಡುತ್ತಾ ಇಲ್ಲಿಯೇ ಕುಳಿತಿರಿ. ಲೈಂಗಿಪೆನಿ ವಾರ್ಧಯ ಲೈಂಗಿಪೆನಿ ವಾರ್ಧಯ ಬರದಿ ನಾನುರೆ ಹರುಷವಾಂತುನರೆ ಲೈಂಗಿಪೆನಿ ವಾರ್ಧಯ. ಲಂಘಿಸಿ ನೀರದ ಸಂಗದ ಬರೆದು ತುಂಗ ಬಲೆದ ನಾನೊಂದು ನಿಮಿಷದಿ ಲಂಘಿಸಿ ನೀರದ ತುಂಗದ ಬರೆದು ತುಂಗ ಬಲೆದ ನಾನೊಂದು ನಿಮಿಷದಿ ಲಂಘಿಪೆನಿ ವಾರ್ಧಯ ಬರದಿ ನಾನುರೆ ಹರುಷವಾಂತುನರೆ ಲೈಂಗಿಪೆನಿ ವಾರ್ಧಯ. ಭಾವಂತರ
ಲಾಘವದೀಕ್ಷಣ ಭಾವದ ನೆನೆಯುತ್ತೆ ಲಾಘವದೀಕ್ಷಣ ಲೈಂಗಿಕೆ ನೀ ವಾರ್ಧಯ ಭರದಿ ನಾನುರೆ ಹರುಷವಾದರೆ ಲೈಂಗಿಕೆ ನೀ ವಾರ್ಧಯ 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 ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದಶಾನನ ಪುರವಿದೆ ದುರುಳ ದಶಾನನ ಪುರವಿದೆ ನಿರೀಕ್ಷಿಸಿದೆನು ಶ್ರೀರಾಮಚಂದ್ರನ ದಯದಿ 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 ರಾಮಚಂದ್ರನ ದಯದಿ ಚಂಡದಾನವ ಮಂಡಾಲೇಂದ್ರನ ಚಂಡದಾನವ ಮಂಡಾಲೇಂದ್ರನ ಚಂಡದಾನವ ಮಂಡಾಲೇಂದ್ರನ ಚಂಡದಾನವ ಮಂಡಾಲೇಂದ್ರನ ಚಂಡದಾನವ ಮಂಡಾಲೇಂದ್ರನ ಚಂಡದಾನವ ಮಂಡಾಲೇಂದ್ರ ಪ್ರಚಂಡ ದಾನವ ಮಂಡಾಲೇಂದ್ರನ ಪ್ರಚಂಡ ದಾನವ ಮಂಡಾಲೇಂದ್ರನ ಚಂಡ ದಾನವ ಮಂಡಾಲೇಂದ್ರನ ಚಂಡ ದಾನವ ಮಂಡಾಲೇಂದ್ರನ ಚಂಡ ದಾನವ ಮಂಡಾಲೇಂದ್ರನ ಕಂಡು ಹಿಡಿದುರೆ ಹಿಡುವೆ ಫಲ ಕಂಡು ಹಿಡಿದರೆ ಹಿಡುವೆ ಫಲ ಕಂಡನ ಲಂಕಾ ಮಣಿಮಂಡಲವನಿದ ಕಂಡನ ಲಂಕಾ ಕಂಡೇ ಗಗನತಲ ಕಿಂದೊಗೆವ ಕಲ್ಲೋ ಲಗಲ ಮೇಲೆ ಮೆಜೆಯುತ್ತೆ 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 ಪ್ರಗತಿಯೊಳಗೆ
ಕಗತಿಯೊಳಗೆ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಸುಗನ ತೆರದಿ ಕಗತಿಯೊಳಗೆ ಕಗತಿಯೊಳಗೆ ಸುಗನ ತೆರದಿ ಕಗತಿಯೊಳಗೆ ಸುಗನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವ ನಾನುರೆ ಇಲ್ಲಿಗೆ ಬರುತ್ತಿರೆ ನಗರವ ನಾನುರೆ ಕಂಡನ ಲಂಕ ಮಣಿಮಂಡಲವನಿದ ಕಂಡನ ಲಂಕ ನಗರವ ಕಂಡೇ ತೊಳಪ ಹೇಮದ ಕಳಶಪತಿ ಥಳಥಳೀಸಿ ಗಗನವ ಬೆಳಗಿರೆ ತೊಳಪ ಹೇಮದ ಕಳಶಪತಿ ಥಳಥಳೀಸಿ ಗಗನವ ಬೆಳಗಿರೆ ತೊಳಪ ಹೇಮದ ಕಳಶಪತಿ ಥಳಥಳ ಥಳಥಳೀಸಿ ಗಗನವ ಬೆಳಗಿರೆ ಮದ ಕಳಶದತಿ ತಳ 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 ತಳಿಸಿ ಗಗನವ ಬೆಳಗಿರೆ ಸರತ್ರಿಕೂಟ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ತ್ರಿಕೂಟ ಜಲದ ಮೇಲೆ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಮ ದೈತ್ಯನ ಪೋಳನ ರಾಬಿದ ಪ್ರಜ್ವಲಿಮ ದೈತ್ಯನ ಪೋಳನ ಪೋರಾಬಿದ ಕಂಡನ ಲಂಕ ನಗರ ಮಣಿಮಂಡಲವನಿದ ಕಂಡೇ ಕಂಡೇ ಲಂಕಾ ಪುರವ 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 ಹಾ ರಾಮಚಂದ್ರ ಏನೀತನ ವೈಭವ ಈ ಲಂಕಾ ನಗರದ ಹೊರಬಾಗಿಲೇ ಇಷ್ಟೊಂದು ಒಳೆಯುತ್ತಿರುವಾಗ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಪ್ರಭು ರಾಮಚಂದ್ರ, ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ಬಂದು ನನ್ನನ್ನೇ ನುಂಗಲು ಬಂದ ಸಿಮ್ಮಿಕೆಯ ಗರ್ಭವನ್ನು ಅತಿ ಸೂಕ್ಷ್ಮದಿಂದ ಹೊಕ್ಕು ಒಳಗೆ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೇಳಿ ಮೊದಲ ಬಂದಿದ್ದು ನಿನ್ನ ಅನುಗ್ರಹದಿಂದಿಲ್ಲವೇ? ಹೇಗಿರುವಲ್ಲಿ ನನಗೆ ಭಯವೆಂದರೇನು? ಭಯವೆಂದರೇನು? ಇರಲಿ, ಮೊದಲು ಪುರಪ್ರವೇಶ ಮಾಡುವೆನು. ಕನ್ನದ ಪವಳದ ತೆನೆಗೊನೆಮಿ ದಿನಕರ ನಾಟ್ಯಂ ತಡೆಬಡೆಯಿಲ್ಲದೆ ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆಯಿಲ್ಲ. ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು, ಚೆನ್ನಿನ ಕೋಟೆಯು ಹೊನ್ನಿನ ಹೊಳಪು
ಹೊರಪು ಎನಿತು ಘನದಿಮಿಗಿ ಶೋಭಿಪುದೆಮಗೆ ಎನಿತು ಘನದಿಮಿಗಿ ಶೋಭಿಪುದೆಮಗೆ ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ಸೊಗಸೆ ನಗರವಿದು ಶೋಭಿಪುದೆಮಗೆ ಹೀಗೆ ಸೊಗಸೆ ಅದು ಸೊಗಸೆ ಇದು ಸೊಗಸೆ. ಹಾ ರಾಮಚಂದ್ರ, ಆಪದ್ ಬಾಂಧವ, ಅನಾಥ ರಕ್ಷಕ, ಕಾಪಾಡು ಕಾಪಾಡು. ಇದೇನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರೋ ಇಲ್ಲಿ ಸ್ತ್ರೀ ಅಡ್ಡಲಾಗಿ ಮರಗಿದವಳಲ್ಲ. ಇರಲಿ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಆದ್ದರಿಂದ ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಏ ಮನ್ಮಥ, ನಾಳೆ ಬಾ. ಮನ್ಮಥನ ಕನಸು ಕಾಣುತ್ತಿರುವಳು. ಯಾರೋ ನನ್ನ ನಿಗ್ಧಾಭಂಗವನ್ನು ಮಾಡಿದರಲ್ಲ. ಎಲ್ಲ ಕೋಡಗ, ಯಾರೋ ನೀನು? ನಾನು ಇಲ್ಲಿರುವುದನ್ನು ಲೆಕ್ಕಿಸದೆ ಬಂದಿರುವೆಯಲ್ಲ. ಯಾರೋ ನೀನು? ಅಮ್ಮ, ನಾನು ಶ್ರೀರಾಮಚಂದ್ರನ ಸೇವಕನು. ಈ ಲಂಕಾನಗರವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ಅಪ್ಪಣೆಯಾದರೆ ಹೀಗೆ ಹೋಗಿ ಹಾಗೆ ಬಂದು ಬಿಡುವೆನಮ್ಮ. ಓ, ಹೀಗೆ ಹೋಗಿ ಹಾಗೆ ಬಂದು ಬಿಡುವೆ? ಹೌದು, ನಿಜ. ಸುಮ್ಮನೆ ಹೊರಟು ಹೋಗು, ಪ್ರಾಣವನ್ನು ಕಳೆದುಕೊಳ್ಳಬೇಡ. ಇಲ್ಲ, ನಾನು ಈ ಲಂಕಾನಗರವನ್ನು ನೋಡಿ ಆನಂದ ಪಡಲೇಬೇಕು. ನೋಡಲೇಬೇಕು. ಹೌದು, ನೋಡಲೇಬೇಕು. ತ್ರಿಮೂರ್ತಿಗಳಿಗೂ ಅಸಾಧ್ಯವಾದ ಈ ನಗರವನ್ನು ಈ ಮೂರ್ತಿಯಿಂದ ಸಾಧ್ಯವೇ? ದೇವತೆಗಳಿಗೆ ಅಸಾಧ್ಯವಾಗಿರುವುದು, ಆದರೆ ನನಗೆ ಮಾತ್ರ ಎಲ್ಲವೂ ಸಾಧ್ಯವೇ ಎಂದೇ ತಿಳಿ. ಹೌದು, ಪುರಪ್ರವೇಶ ಮಾಡಲೇಬೇಕು. ಮಾಡಲೇಬೇಕು. ಹಾಗಾದರೆ ಈ ಲಂಕಿಣಿಯನ್ನು ಜಯಿಸಿ ನಂತರ ಪುರಪ್ರವೇಶ. ಏನು, ನಿನ್ನನ್ನು ಜಯಿಸಬೇಕೆ? ಹೌದು. ಛೇ, ನೀನಾದರೂ ಸ್ತ್ರೀ, ನಾನು ಪುರುಷ. ಅಲ್ಲದೆ ನೀನು ಆಯುಧಗಳನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಏನಾ ಷರತ್ತು? ಏನೆಂದರೆ, ಸ್ತ್ರೀಯಾದ ಕಾರಣ ಮೊದಲು ನೀನು ನನ್ನ ಮೇಲೆ 3 ಪ್ರಹಾರಗಳನ್ನು ಮಾಡು. ಹೌದು, ರಾಮಾನುಗ್ರಹದಿಂದ ನಾನೇನಾದರೂ ಬದುಕುಳಿದರೆ ನಾನು ನಿನಗೆ 1 ಪ್ರಹಾರವನ್ನು ಮಾಡುತ್ತೇನೆ. ಮಂಗಣ್ಣನಿಗೆ ಬುದ್ಧಿ ಕೆಟ್ಟಿರುವುದು. ನಾನು 3 ಪ್ರಹಾರಗಳನ್ನು ಕೊಡಬೇಕಂತೆ, ಬದುಕುಳಿದರೆ ಹೌದು, ಉಳಿಯುವುದೆಲ್ಲಿ ಬಂತು? ಕೂಡೋ, ಮೊದಲು ಪ್ರಹಾರಗಳನ್ನು ಮಾಡೋ, ನಂತರ ನೋಡ. ಕೂಡು. ಆಗಲಿ. ಎಲ್ಲಿ ಬಾ ಊರು. ಎಷ್ಟು ಹೇಳಿದರೂ ಕೇಳುವುದಿಲ್ಲ ಮಂಗಣ್ಣ. ಜೈ ಶ್ರೀರಾಮ್. ಶಾಮಲಿ. ಜೈ ಜೈ ರಘುವೀರ ಸಮರ್ಥ. ಬದುಕಿರುವನಲ್ಲ, ಇನ್ನೂ 2 ಇರುವವು. ಕೂಡ
ಬೀಸಿದ ಬಿರುಗಾಳಿಗೆ ಬಿದ್ದು ಹೋದ. ಜೈ ಜೈ ರಘುವೀರ ಸಮರ್ಥ. ಇನ್ನೊಂದಿರುವುದು ಕೂಡ ಈ ಸಾರಿ ನೋಡುತ್ತಿರು. ಹಗುರವಾಯಿತು. ನಿನ್ನ ಮನೆ ದೇವರನ್ನು ಸ್ಮರಿಸಿಕೋ. ಜೈ ಶ್ರೀರಾಮ್. ಮಾತನ್ನು ಕೇಳುವುದೇ ಇಲ್ಲ. ಜೈ ಜೈ ರಘುವೀರ ಸಮರ್ಥ. ನಿನ್ನ ಪ್ರಹಾರಗಳು ಮುಗಿದವೇ? ಹೋಗಿದ್ದವು. ದಯಮಾಡು. ಹೀಗೆ ಮಾಡಿದರೆ ಹೇಗೆ? ಹೇಗೂ ಮಾಡುವುದು ಬೇಡ, ಇದು ಪಂಥ. ನಿನ್ನ ಪ್ರಹಾರಗಳು ಮುಗಿದವಲ್ಲವೇ? ಆಗಲಿ, ಈಗ ನೀನು ಕುಳಿತುಕೋ. ರಾಜಿಯಾಗಿ ಬಿಡೋಣ. ಇಲ್ಲ, ರಾಜಿ ಎಲ್ಲ ಬೇಡ, ಇದು ಪಂಥ. ಪಂಥವೆಂದರೆ ಪಂಥ. ಆದ್ದರಿಂದ ನೀನು ನನ್ನ ಪ್ರಹಾರಗಳನ್ನು ಸ್ವೀಕರಿಸಲೇಬೇಕು. ಕುಳಿತುಕೋ. ಮದುವೆ ಆಗಿ ಬಿಡೋಣ. ನಾನು ಶ್ರೀರಾಮಚಂದ್ರನ ಸೇವಕನು, ಬ್ರಹ್ಮಚಾರ್ಯಾಶ್ರಮದಲ್ಲಿರುವನು. ಆದ್ದರಿಂದ ದಯಮಾಡಿ ಕುಳಿತುಕೋ. ಕೂಡೋ ಕೂಡೋ. ಹೊಡಿತೀಯೇನು? ಗುದ್ದು. ಎಷ್ಟು ಗುದ್ದಿಯೋ? ಒಂದೇ ಪ್ರಹಾರ. ನಿಧಾನವಾಗಿ ಗುದ್ದ. ನಿಧಾನವಾಗಿಯೇ ಗುದ್ದುವೇನು. ಕೂಡುತ್ತೇನೆ. ಹಗುರವಾಯಿತು. ಇನ್ನೊಂದು ಸ್ವಲ್ಪ ಆಗಿದೆ. ಕುಳಿತುಕೊಳ್ಳುವೇ? ಇಲ್ಲ ಅಂದ್ರೆ 3 ಪ್ರಹಾರಗಳನ್ನು ಮಾಡುವೆನು. ನಿನ್ನ ಮನೆ ದೇವರನ್ನು ನೆನೆಸಿಕೋ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಬ್ರಹ್ಮನ ಶಾಪ ಇಂದಿಗೆ ಫಲಿಸಿತು. ಎಂದಿನಿಂದ ರಾವಣನಿಗೆ ಅಪಜಯವು, ರಾಮಚಂದ್ರನಿಗೆ ಜಯವು. ನನ್ನನ್ನು ಆ ಸಮುದ್ರಕ್ಕೆ ತಳ್ಳಿಬಿಡು. ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ರದರ ಮನೆಯ ಚಲಿಸಿದೆ ನಾನು. ವಿಚಿತ್ರದ ಅರಮನೆ ಚಲಿಸಿದೆ ನಾನು, ಸೀತೆಯ ಕಾಣುವ ಯಾವುದೋ ಮಾತೆಯ ಪಾದವನಾನೆಂದು ಕಾಣೆನು. ಸೀತೆಯ ಕಾಣುವ ಯಾವುದೋ ರಾಮ. ಇನ್ನೆಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳನ್ನು, ಎಲ್ಲ ಭವನಗಳನ್ನು ಹುಡುಕಿದೆನು. ಎಲ್ಲಿಯೂ ಮಾತೆಯವರ ದರ್ಶನವಾಗುವುದಿಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದೆನಲ್ಲ. ಛೇ, ಇಲ್ಲಿಯಾದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಅರಿವಿಲ್ಲದೆ ಬಿದ್ದಿರುವರು. ಆ ಪಾರ್ಶ್ವದಲ್ಲ ಏನಾದರೂ ಇರುವರೇ? ಮುಂದೆ ಹೋಗಿ ನೋಡುವೆನು. ಆಹಾ ಆಹಾ, ಸೀತಾಮಾತೆಯವರು ಸಿಕ್ಕಿದರು. ಜಗನ್ಮಾತೆಯ ದರ್ಶನವಾಯಿತು. ನನ್ನ ದೂತತ್ವವು ಸಾರ್ಥಕವಾಯಿತು. ನನ್ನ ಜನ್ಮವೂ ಸಾರ್ಥಕವಾಯಿತು. ಇರಲಿ, ಇನ್ನೊಂದು ಸಾರಿ ಮಾತೆಯ ದರ್ಶನ ಮಾಡಿಕೊಂಡು ಹೋಗುವೆನು. ಹಾ ರಾಮಚಂದ್ರ! ಅಯ್ಯೋ ಪ್ರಭು! ಇದೇನೋ ಮೋಸಚಾರ್ಯ
ರಾಮಚಂದ್ರ, ನೋಡಲಾರೆ ನೋಡಲಾರೆ. ದೇವಾ, ನಾನೇನು ಅಪರಾಧವನ್ನು ಮಾಡಿದ್ದೆನು ಸ್ವಾಮಿ? ಇಂತಹ ದೃಶ್ಯಗಳನ್ನು ನೋಡಲು ನನ್ನಿಲ್ಲಿಗೆ ಕಳುಹಿಸಿದೆಯಾ ಪ್ರಭು? ನನ್ನಿಲ್ಲಿಗೆ ಕಳುಹಿಸಿದೆಯಾ? ಅಯ್ಯೋ ಅಯ್ಯೋ, ತ್ರಿಲೋಕ ಪಾವನಳಾದ ಸೀತಾ ಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಯ್ಯೋ ತಾಯಿ, ಅಮ್ಮ, ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದೆನಿಸಿದ ನೀನು ಈ ದುರುಳನ ವೈಭವಕ್ಕೆ ಮರುಳಾದೇನಮ್ಮ? ಅಮ್ಮ, ನಿನ್ನಂತಹವರ ಪಾಡೇ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಗತಿಯೇನು ತಾಯಿ? ಸಾಮಾನ್ಯ ಸ್ತ್ರೀಯರ ಪಾಡೇನು? ರಾಮಚಂದ್ರ, ಈ ದೃಶ್ಯಗಳನ್ನು ನೋಡಲು ನನ್ನಿಲ್ಲಿಗೆ ಕಳಿಸಿದೆಯಾ? ಇಂತಹ ದೃಶ್ಯಗಳನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸೆಳೆದು ಹೋಗಬಾರದಿತ್ತೇ? ಏನು ಮಾಡಲಿ ಏನು ಮಾಡಲಿ? ಇವರನ್ನು ಒಂದೇ ಏಟಿಗೆ ಸಾಧೆ ಬಡಿಯಲೇ? ಇಲ್ಲ ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ, ರಾಮಾಜ್ಞೆ ನನಗಿಲ್ಲ. ಏನು ಮಾಡಲಿ ಏನು ಮಾಡಲಿ? ಇದೇನಿದು? ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಲ್ಲ. ಶ್ರೀರಾಮಚಂದ್ರನು ಮಾತೆಯವರನ್ನು ಕಂಡಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡಲೆಂದು ಹೇಳಿದ್ದರು. ಅಯ್ಯೋ, ಅವುಗಳನ್ನು ನೋಡದೆ ಅರಿಯದೆ ಆಡಿದ ಮಾತುಗಳನ್ನು ಕ್ಷಮಿಸು ತಂದೆ, ಕ್ಷಮಿಸು. ಇರಲಿ, ಕುರುಹುಗಳನ್ನು ಪರೀಕ್ಷಿಸಿ ನೋಡು. ಆಹಾ ಆಹಾ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚಲಾಂಛನವಿಲ್ಲ ಮುಂಗೈಯ ಮೇಲೆ, ವಿಧವತ್ವ ಸೂಚಿಸುವುದು ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುವುದು ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುವುದು ಎಡತಲೆಯ ಹಿಂದೆ, ಮತ್ತೆರಡು ಮಣಿಯಿಲ್ಲ
ಅಯ್ಯೋ ಒಡೆಯನವಧಿಯೋ ಮುಗಿಬುದಿಂದಿಗೆ ಒಡೆಯನವಧಿಯೋ ಮುಗಿಬುದಿಂದಿಗೆ ಒಡೆಯನವಧಿಯೋ ಮುಗಿಬುದಿಂದಿಗೆ ತಡೆಯಲಾರೆ ಶೋಕವ ತಡೆಯಲಾರೆ ಶೋಕವ ಜಡ ಜಗಂಬಿಯ ಉಡುಪ ಮುಗಿಜನ ಜಡದ ಗಂಬಿಯ ಉಡುಪ ಮುಗಿಜನ ಬಡನಾಡುವಿನ ಬಾರೆಯ ಬಡನಾಡುವಿನ ಬಾರೆಯ ಅಮಮ ಕಾಣೆ ಭೂಮಿದ ರಾಮ ಸೇವೆಯ ಅಮಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮಮ್ಮ ಕಾಣೆ ಭೂಮಿ ಜಾತೆಯ ಅಮಮ್ಮ ಕಾಣೆ ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಸೇತೆಯ ರಾಮ ರಾಘವ ರಾಮಚಂದ್ರ ಇನ್ನೆಲ್ಲಿ ಶೋಧಿಸಲಿ ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು. ಒಂದು ಮಾಸದ ಅವಧಿಯೊಳಗೆ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಾಗಿ ಬಂದ ನಾನು ಈಗ ವಿಫಲನಾಗಿ ಹಿಂತಿರುಗಿದರೆ ನನ್ನೊಡೆಯ ಸುಗ್ರೀವರಾಜನು ವಚನಭ್ರಷ್ಟನಾಗುವನು. ಸೀತಾಮಾತೆಯವರು ಸಿಗಲಿಲ್ಲವೆಂದು ಹೇಳಿದರೆ ಶ್ರೀರಾಮಚಂದ್ರನು ವಿರಹ ವೇದನೆಯಿಂದ ಪ್ರಾಯೋಪವೇಶ ಮಾಡಿಕೊಳ್ಳುವನು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿಯು ಜೀವಿಸುವನೇ? ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲ ಸಾಯುವರು. ಏನು ಮಾಡಲಿ? ನಾನೊಬ್ಬನು ರಿಕ್ತಹಸ್ತನಾಗಿ ವಿಫಲನಾಗಿ ಹಿಂತಿರುಗಿದರೆ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಗುವುದು. ಏನು ಮಾಡಲಿ? ಈ ಲಂಕಾನಗರವನ್ನೊಳಗೊಂಡ ಈ ತ್ರಿಕುಟಾಚಲ ಪರ್ವತವನ್ನೇ ನನ್ನ ಲಾಂಗೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿಡುವೆನು. ಅವರೇ ಹುಡುಕಿಕೊಳ್ಳಲಿ. ಜೈ ಜೈ ರವೀರ ಸಮರ್ಥ. ಧನ್ಯನಾದನು. ಜೈ ಜೈ ರಘುವೀರ ಸಮರ್ಥ. ಜೈ ಪರ ಜೈ ಪರ ಜೈ ಪರ. ಸಹಿತನೇ ಪರಿತಾಪ ರೂಪಾಕ್ಷರವ ಸಹಿತನೇ ಪರಿತಾಪ ರೂಪ
ಪಠಡವ ಆರೆ ನೀರೆ ತೋರಕ್ಕೆ ದೂರ ಆರೆ ನೀರೆ ತೋರಕ್ಕೆ ದೂರ ಸಹಿತನೆ ಪರಿತಾಪ ಪಠಡವ ಸಲ್ಲಾಪವ ಪಂದನು ತಾಪ ಬೆಂಟಲು ಸಲ್ಲಾಪವ ಪಂದನು ತಾಪ ಬೆಂಟಲು ಸೈಬೆನೆ ಪರಿತಾಪ ಪಠಡವ ಆಗದ ಭೋಗದ ಸ್ವಭಾವದ ಆಗದ ಭೋಗದ ಹೊರಗಿರುವ ಯಾರದ ಆಗದ ಭೋಗದ ಹೊರಗಿರುವ ಯಾರದ ಕೂದಲು ಸಾಗಿದ ಮಾನಸಕ್ಕೆ ಕೂದಲು ಸಾಗಿದ ಮಾನಸಕ್ಕೆ ಬಾರ ನೀರು ತೋರಕ್ಕೆ ದೂರ ಪರಿತಾಪ ಪಠಡವ ಓ ಪಠಡವ ಈ ಓ ಪಠಡವ ಏನೇ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಂತ ರೂಪವತಿ ಮಂಡೋದರಿದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಅಂಶ ತೋಲಿಕ ತಲ್ಪದೊಳು ಪವಡಿಸಿದರು ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾಗದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಜಾನಕಿ. ಆ ಜಾನಕಿಯನ್ನು ಅಪರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಆಕೆಯನ್ನು ನೋಡುತ್ತಾ ನೋಡುತ್ತಾ ಅಯ್ಯೋ ಅಯ್ಯೋ ನನ್ನನ್ನು ನಾನೇ ಮರೆತಿದ್ದೇನೆ. ಏನು ಮಾಡಲಿ ಏನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ? ಛ, ಎಂತಹ ಏನ ಕೃತ್ಯ! ಸುಮ್ಮನಿರಲೇ? ದಹಿಸುತ್ತಿದೆ ನನ್ನನ್ನೇ ಪ್ರೀತಿ. ಅದಾವ ಪ್ರೀತಿ, ಅದಾವ ಮೋಹ. ಏನಾದರೂ ಸರಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪಗಳಿಂದ ಮಾತುಗಳನ್ನಾಡಿ ವಿರಸವನ್ನೇ ತುಂಬಿಸಿ ಕೊನೆಗೆ ಧರೆಯೊಳಗೆ ಸಂಚರಿಸುತ್ತಿರುವ ಆ ಹರಿಯ ಚರಣವನ್ನೇ ಸೇರಬೇಕು. ಇದೇ ನನ್ನ ಅಂತರಂಗದ ಉದ್ದೇಶ. ಹೇ ಸೀತೆ, ಜಗನ್ಮಾತೆ, ನೀನೇ ನನ್ನ ಮೋಕ್ಷದಾತೆ. ಮನಸ್ಸಿನ ಚಿಂತೆ ತನು
ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಡಿದಂತೆ ಎಲ್ಲಿರುವಿರಿ ಸ್ವಾಮಿ? ಈ ದೀನಳ ಮೊರೆಯು ನಿಮಗೆ ಕೇಳಿಸದೆ ನಾನೀ ನೀಚನ ಬಂಧನದಲ್ಲಿರುವುದು ನಿಮಗೆ ತಿಳಿಯದೆ ಇನ್ನು ಎಷ್ಟು ದಿವಸಗಳ ಕಾಲ ನಾನೀ ನೀಚನ ಬಾಧೆಯನ್ನು ತಾಳಬೇಕು ಪ್ರಭು? ಎಂದಿಗೆ ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವು ನನಗೆ ದೊರೆಯುವುದೇ? ರಾಜಾಧಿರಾಜ ರಾವಣ ಸಾರ್ವಭೌಮಕ್ಕೆ ಜೈ ಪರ ಜೈ ಪರ ಜೈ ಪರ. ಅಕರಾಕ್ಷ, ಪ್ರಭು ನನ್ನ ಆಜ್ಞಾವಾಗುವವರೆಗೂ ನೀವಾರು ಇಲ್ಲಿಗೆ ಬರಬಾರದು. ಅಪ್ಪಣೆ ಪ್ರಭು. ಏನೇ ಮಧುರವಾದ ರೂಪದರ್ಶನ, ಶರತ್ಚಂದ್ರನಂತಿರುವ ಮುಖ, ಕಮಲಗಳನ್ನೇ ನಾಟಿಸುವಂತಹ ಕಣ್ಣುಗಳು, ಹರಬಿರಿದ ಅವಳದಂತಿರುವ ತುಟಿಗಳು, ಅಮೃತ ಕಲಶದಂತೆ ಸುರಕನ್ನಿಕೆಯನ್ನೇ ನಾಟಿಸುವಂತಹ ಸೌಂದರ್ಯ ರಾಶಿ. ಅಬ್ಬಬ್ಬಾ, ಇದು ನಿಜವಾಗಿಯೂ ಬ್ರಹ್ಮನ ಸೃಷ್ಟಿಯಲ್ಲ. ಪುಷ್ಪಕರನಾದ ವಸುಂಧರನು ಅಥವಾ ಶೃಂಗಾರ ವೀರನಾದ ಮನ್ಮಥನೋ ಈಕೆಯನ್ನು ನಿರ್ಮಿಸಿರಬೇಕು. ಈಕೆಯನ್ನು ಸೇರದೇ ಇರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ, ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ, ಬಳಿಸಾರೆ ಸರಿ ನೀಡೆ ತುಮ ನೀಡುವ, ಬಳಿಸಾರೆ ಸರಿ ನೀಡೆ ತುಮ ನೀಡುವ, ಶೃಂಗಾರ ಸಂಭ್ರಮವ. ಜಾನಕಿ, ಓ ಕನ್ನ ರಾಣಿ ಸುಹಾಸಿನಿ, ರಮಣಿ ರಮಣಿ ಸೀತಾ, ಓ ಕನ್ನ ರಾಣಿ ಸುವಾಸಿನಿ, ಸುಮಧುರ ವಾಣಿ ಪಲ್ಲವ ಪಾಣಿ ಸೀತಾ, ಓ ಕನ್ನ ರಾಣಿ ಸುವಾಸಿನಿ, ಸುಮಧುರ ವಾಣಿ ಪಲ್ಲವ ಪಾಣಿ, ಹೊರತೆ ನೀನೀಗ ಕವಿತೆ ಬಾ ಬೇಗ. ಜಾನಕಿ, ಹೊರತೆ ನೀನೀಗ ಕವಿತೆ ಬಾ ಬೇಗ, ಮೋಹದ ಮಧುಮಯ ಸುಮರಾಣಿ, ಮೋಹದ ಮಧುಮಯ ಸುಮರಾಣಿ, ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ, ಬಳಿಸಾರೆ ಸರಿ ನೀಡೆ ತುಮ ನೀಡುವ. ಜಾನಕಿ, ಬಳಿಸಾರೆ ಸರಿ ನೀಡೆ ತುಮ ನೀಡುವ, ಶೃಂಗಾರ ಸಂಭ್ರಮವ ಮನಕಾನಂದ
ಜಾನಕಿ, ಬಹುದಿನ ಪ್ರೇಮಕ್ಕಾಗಿ ನಿನ್ನನ್ನು ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ನನ್ನ ಮನದಾಸೆಯನ್ನು ಪೂರ್ಣಗೊಳಿಸುವ ಜಾನಕಿ. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಾದಿಗಳಿಂದ ಅಲಂಕರಿಸುವರು. ಸೀತಾ, ನನ್ನ ಪಟ್ಟದರಸಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು ಸೀತಾ, ನಾನೇನು ಸಾಮಾನ್ಯನಲ್ಲ. ನನ್ನ ತಾಯಿಯಾದ ಕೈಕಾ ಮಾತೆಗೆ ಅದೃಷ್ಟ ಪುತ್ರನು. ನನ್ನ ತಾಯಿಯಾದ ಕೈಕಸಾ ಮಾತೆಗೆ ಅದೃಷ್ಟ ಪುತ್ರನು. ಮೇಲಾಗಿ ನನ್ನ ಭಾವಭಕ್ತಿಗಳಿಗೆ ವಶನಾಗಿ ಆ ಜಗದೊಡೆಯನಾದ ಪರಮೇಶ್ವರನೇ ನನ್ನ ನಿಷ್ಠಾರ್ಥವನ್ನು ನೆರವೇರಿಸಿರುವನು. ಅವನ ಬಲದಿಂದಲೇ ನಾನು ಈ ಸೊಳ್ಳ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಸಕಲ ವೈಭವಶಾಲಿಯಾಗಿ ರಾರಾಜಿಸುತ್ತಿರುವೆನು. ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಲೋಕವೇ ಎಚ್ಚರಿಪಡುವುದು. ಇಂತಹ ನನಗೆ ಈ ಸೀತೆಯು ನನ್ನನ್ನು ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಜಾನಕಿ, ಸೀತಾ, ರೂಪಿನಲ್ಲಿ ಮನ್ಮಥನು, ಯೌವನದಲ್ಲಿ ಮಹಾಪರಾಕ್ರಮಶಾಲಿಯು, ಮೇಲಾಗಿ ಯಾರಿಗೂ ತಲೆ ತಗ್ಗಿಸಿದವನಲ್ಲ ಸೀತಾ. ನೀನಾಗಿಯೇ ಒಲಿದರೆ ಲೋಕವೇ ಎಚ್ಚರಿಪಡುವುದು. ಆಗ ನೀನು ಲೋಕದಲ್ಲಿ ಮಾನ್ಯನೆನಿಸುವೆ. ಆಗ ನಾನೇ ನಿನಗೆ ದಾಸನಾಗುವೆನು. ಇದಕ್ಕೆ ಏನು ಹೇಳುವೆ ಜಾನಕಿ? ಶುನಕನ ತೆರದಿಂದೇತಕ್ಕೆ ಶುನಕನ ತೆರದಿಂದೇತಕ್ಕೆ ಮನವಂತೆ ಭೊಗಳು ತಿಪ್ಪೆಯ ಧುರುಳ ಘನವೀರ ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ಎಲ್ಮನ ನಿನ್ನೆಡೆಗೆ ಚಲಿಸುವುದೇ ಮೂಡ 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 ಮೂಡ. ರಾಮಚಂದ್ರ, ಈ ನೀಚನ ದುರ್ವಾಕ್ಯಗಳಿಗೆ ಆಸ್ಪದವನ್ನು ಕೊಟ್ಟು ಸುಮ್ಮನಿರುವೆಯಾ? ಈ ನೀಚನನ್ನು ನಿವಾರಿಸುವವರು ಯಾರು ಇಲ್ಲವೇ? ಈಗಲಾದರೂ ನನ್ನ ಮಾತನ್ನು ಕೇಳು. ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ, ಮರಣ ತಾಪವ ಮರಣ ತಾಪವ ವಾರಿ ಜನ ಜಾನಕಿ, ವಾರಿ ಜನ ಮರಣ ತಾಪವ ಜಾನಕಿ. ತೋರು ದಯವನಿ ಎನ್ನೊಳಿ ಪ್ರೇಮವ ಮಾರಿಣಿ ಮಾರಿಣಿ
ಹೃದಯವನೇ ಎನ್ನೊಳಿ ಪ್ರೇಮವ ಪೂರೈಸುವ ನನ್ನ ಮನದ ವಿಲಾಸದ ನನಗೆ ಪೂರೈಸುವ ನನ್ನ ಮನದ ವಿಲಾಸದ ಮನೆ ಮನಸ್ಸು ಅಳಲಾರದೆ ಮರಣ ತಪವ ಮಾನಿನಿ ಮಾನಿನಿ ಜಾನಕಿ ಆ ರಾಮ ನೋಡಿದ ಕಡೆ ದುರ್ಜನಗಳನ್ನು ಮರೆತು ಬಿಡು. ನಿನಗಾಗಿ ಎಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣಗೊಳಿಸು ಬಾ. ಜಾನಕಿ, ಈ ರೀತಿ ಮಾತುಗಳನ್ನು ಆಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನ್ನನ್ನು ಅಪಹರಿಸಿ ತಂದಿರುವ ವಿಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿಸಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವನು. ಈಗಲಾದರೂ ಶರಣಾಗತನಾಗು, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸು. ಕಾಡಿಯಲ್ಲಿ ಹೇಳಿ ರಾಮನು ನೋಡಲಿ ಚೆಲ್ಲಲಿ. ಜಾನಕಿ, ಕಾಡಿಯಲ್ಲಿ ಹೇಳಿ ರಾಮನು ಪರಶುಮತಿ ರಾಮನ ಜಯಿಸಿದ ದರಿದ್ರೀಶನ ನಡುಗಲೇ. ಜಾನಕಿ, ಪರಶುವಾದ ರಾಮನ ಜಯಿಸಿದ ದರಿದ್ರೀಶನ ನಡುಗಲೇ. ಅಳಿವನೆ ಉಳಿವನೆ ದುರುಳೆ ಮರುಳೆ ಅಳಿವನೆ ಉಳಿವನೆ ದುರುಳೆ ಮರುಳೆ. ಕಾಡಿಯಲ್ಲಿ ದೇವಿ ರಾಮನು ಜಾನಕಿ. ಜಾನಕಿ, ಆ ಏಡಿ ರಾಮನಿಗೆ ಈ ವಿಷಯ ತಿಳಿದರು ಇಲ್ಲಿಗೆ ಬರಲು ಅಸಮರ್ಥನು. ಅವನನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣಗೊಳಿಸುವ. ಪಾಪಾತ್ಮನೆ, ನನ್ನನ್ನು ಅಪಹರಿಸಿ ತಂದಿರುವುದು ನಿನ್ನ ವಂಶವನ್ನೇ ನಾಶ ಮಾಡುವ ಭೋಗಿನಿ, ಅಂದರೆ ಘಟ ಸರ್ಪವೆಂದು ತಿಳಿದು ನನ್ನ ಸ್ವಾಮಿಯ ಪಾದಧೂಳಿಗೂ ಸಮನಲ್ಲದ ಆತನ ಧರ್ಮಪತ್ನಿಯಾದ ನನ್ನನ್ನು ಕೆಣಕಿ ಬದುಕುಳಿಯಬಲ್ಲೆಯ? ದೂರ ನಿಂತು ಮಾತನಾಡು ದುರಾತ್ಮನೆ. ಜಾನಕಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಲೋಕವೇ ಅಚ್ಚರಿ ಪಡುವುದು. ಇಂತಹ ನಾನು ನಿನ್ನ ಬಡರಾಮನಿಗೆ ಎದುರ್ತಕ್ಕವನಲ್ಲ. ಅಲ್ಲದೆ ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸುವವರು ಯಾರೂ ಇಲ್ಲ. ನಾನೇ ನಿನ್ನನ್ನು ಬಲತ್ಕರಿಸಬೇಕಾಗುವುದು. ಎಚ್ಚರ. ನೀನಾಗೆ ಒಲಿದರೆ ಸರಿ, ಇಲ್ಲದಿದ್ದರೆ ನಾನೇ ನಿನ್ನನ್ನು ಬಲತ್ಕರಿಸಬೇಕಾಗುವುದು. ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ಮಾತೆ ಸುಂದರಿ, ನಿನ್ನ ಗರ್ಭ ಹೊಡೆದು ಈ ಭಾಗವಾಗಿ ಯಾವ ಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊ ತಾಯಿ, ನಿನ್ನ ಗರ್ಭದಲ್ಲಿ ಧರಿಸಿಕೊ. ಸೇವಿಸ ಬಂದಿರ್ತೇನೆ ಜಾನಕಿ, ನಿನ್ನ ಸೇವಿಸ ಬಂದಿರ್ತೇನೆ. ರಾಜೀವ ಲೋಚನೆ ನಿನ್ನನು ರಾಗಮ ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ. ಎಂದಳು ಸೀತಾ ಜಾನಕಿ, ಸೊಗಸಿನ ಕಣಿ ಸೊಬಗಿನ ಮಣಿ ಇದ ಸೊಗಸಿನ ಕಣಿ ಸೊಬಗಿನ ಮಣಿ ಮುಖವ ತೋರೆ ಮುಂದವನಿರೆ ಮುಖವ ತೋರೆ ಮುಂದವನಿರೆ ಬಗೆಗಳಿಂದು ಬಹು ವಿಧಗಳು
ನಸುನಗುತ್ತಿಲ್ಲಿಗೆ ಬಾರೆ ನಸುನಗುತ್ತಿಲ್ಲಿಗೆ ಬಾರೆ ನಸುನಗುತ್ತಿಲ್ಲಿಗೆ ಬಾರೆ ನಸುನಗುತ್ತಿಲ್ಲಿಗೆ ಬಾರೆ ನಸುನಗುತ್ತಿಲ್ಲಿಗೆ ಬಾರೆ ಸೊಗಬಂದು ಮೃಗದರಮಿಗೆ ಸೊಗಬಂದು ಮುದ್ದಾಡುವೆ ಬಾ ಓ ಕಣ್ಣೆ ಮುದ್ದಾಡುವ ತಳದಯಲ್ಲಿ ಸಂತಾನೆಯ ತಡ ಬೆಡಗಿ ನನಗೆ ಮಂತಾನೆಯ ತಡ ಬೆಡಗಿ ಮಂತಾನೆಯ ತಡ ಬೆಡಗಿ ಮದ್ದ ತರಲಾಗಿ ಮಾತಾನೆ ಮುದ್ದಾಡುವ ತಳದಯಲ್ಲಿ ಮುದ್ದಾಡುವೆ ಬಾ ಜಾನಕಿ ಜಾನಕಿ ಬಹಳ ನಯ ವಿನಯದಿಂದ ಪ್ರಾರ್ಥಿಸಿಕೊಳ್ಳುವೆನು. ನೀನಾಗಿಯೇ ಒಲಿದರೆ ಸರಿ, ಇಲ್ಲದಿದ್ದರೆ ನಾನೇ ನಿನ್ನನ್ನು ಬಲತ್ಕರಿಸಬೇಕಾಗುವುದು. ಸಿದ್ಧರಾಗುವ ಲಿಂಗನಕ್ಕೆ. ಪಾಪಾತ್ಮನೆ, ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಮುರಿದು ತನ್ನ ಕ್ಷಾತ್ರ ತೇಜಸ್ಸನ್ನು ಇಡೀ ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು. ಏನು? ದೂರ ನಿಂತು ಮಾತನಾಡು. ನಾನು ಅಸಮರ್ಥನೆ ನೋಡಲಾರೆ, ಕೇಳಲಾರೆ. ಜಾನಕಿ ಸಿದ್ಧರಾಗುವ ಲಿಂಗನಕ್ಕೆ. ಪ್ರಭು ಪ್ರಾಣೇಶ್ವರ ನಿಲ್ಲಿ. ವೀರಾದಿ ವೀರರು, ಶೂರಾದಿ ಶೂರರು ಆದ ನೀವು ಇಂತಹ ಅಬಲೆಯ ಮೇಲೆ ಇಂಥ ಕೃತ್ಯವನ್ನು ಎಸಗುವುದು ಯಾರು? ನನ್ನ ಪಟ್ಟ ಮಹಿಷಿ ಮಂಡೋದರಿ, ನಿನ್ನ ಬಾಯಿಗಳಿಂದ ಇಂತಹ ಮಾತುಗಳೇ? ಸ್ವಾಮಿ ಪ್ರಾಣೇಶ್ವರ, ಹಿಂದೆ ವೇದವತಿಯ ಶಾಪವನ್ನು ಮರೆತಿರೇನು? ಸ್ತ್ರೀ ಹತ್ಯೆ ಮಹಾಪಾಪ. ಬನ್ನಿ ಅರಮನೆಗೆ ಹೋಗಂತ. ಮಂಡೋದರಿ, ಎಂತ ಆಟವಾದಿಯೇ ನೀನು? ಹಿಂದೆ ಸ್ವಯಂವರ ಕಾಲದಲ್ಲಿ ಶುಭಧನಸ್ಸನ್ನು ಎತ್ತಲಾಗದೆ ಮುಗ್ಗರಿಸಿ ಬಿದ್ದಾಗ ಅಪಮಾನಕ್ಕೀಡಾಗಿ ತಲೆಬಗ್ಗಿಸಿದರು. ಅಲ್ಲದೆ ನನ್ನ ತಂಗಿಯಾದ ಶೂರ್ಪನಖ ಕಿವಿ ಮೂಗಳನ್ನು ಕರೆದುಕೊಂಡು ಬಂದು ನಿಂತಾಗ ಮತ್ತೊಂದು ಸಾರಿ ತಲೆಬಗ್ಗಿಸಿದನು. ಇವೆರಡು ಅಪಮಾನದ ಶೋಧನೆಗಾಗಿ ಈ ಜಾನಕಿಯನ್ನು ಅಪಹರಿಸಿ ತಂದನು. ಆದರೆ ಇಂದು ಆ ಆಸೆಗಳನ್ನು ಭಗ್ನವಾಗಿ ಹೋಯಿತು. ಭಗ್ನವಾಗಿ ಹೋಗುವುದು, ನಾಶವಾಗುವುದು. ಅವು ನಾಶವಾಗಿ ಹೋಗುವುದು ನನ್ನ ದೇಹದ ಅಂತ್ಯದೊಡನೆ. ಜಾನಕಿ, ನಡೆ ನೀನಿನ್ನು ಅಂತಃಪುರಕ್ಕೆ. ಏನು ಮಾಡಲಿ ಜಾನಕಿ, ಏನು ಮಾಡಲಿ? ನಿನ್ನ ವ್ಯಾಮೋಹವು ನನ್ನ ಹೃದಯದಲ್ಲಿ ನಿಂತು ಕಾಳ್ಗಿಚ್ಚಿನಂತೆ ಧಗಧಗನೆ ದಗಿಸುತ್ತಿರುವುದು. ನನ್ನ ಸಕಲ ಐಶ್ವರ್ಯವೆಲ್ಲವನ್ನು ನಿನಗೆ ಧಾರೆ ಏರುತ್ತೀನೆಂದು ಹೇಳಿದರು ನೀನು ಸಮ್ಮತಿಸಲಿಲ್ಲ. ಸುರನಾರಿಯರನ್ನು ತಂದು ನಿನ್ನ ಪಾದ ಸೇವೆಗೆ ನೇಮಿಸುತ್ತೇನೆ, ಅದಕ್ಕೂ ಕಿವಿಗೊಡಲಿಲ್ಲ. ಯಕ್ಷ ರಾಕ್ಷಸ ಗರುಡ ಗಂಧರ್ವ ಕಿನ್ನರ ಕೆಂಪುರುಷ ರಾಧೆಯನ್ನೇ ನಿನ್ನ ಆಜ್ಞೆಗಾಗಿ ಕಾಯಿಸುತ್ತೇನೆಂದು ಹೇಳಿದರು, ಅದಕ್ಕೂ ಸಮ್ಮತಿಸಲಿಲ್ಲ. ಮೇಲಾಗಿ ಪೌಲಶ ಬ್ರಹ್ಮನ ಮೊಮ್ಮಗನಾಗಿ ಕೈಕಸಾಮಾತೆಯ ಗರ್ಭ ಸಂಜಾತನಾಗಿ ವಿಶ್ವವಸುವಿನ ಸುಪುತ್ರನಾಗಿ ಹುಟ್ಟುವಾಗಲೇ 10 ತಲೆಯನ್ನು ಹುಟ್ಟಿದ ದಶಗ್ರೀವನಾಗಿ ಆ ತಲೆಗಳನ್ನು ಶಿವನಿಗೆ ಸಮರ್ಪಿಸಲು ಹೋಗಿ ರಾವಣನೆಂಬ ಹೆಸರಾಂಕಿತನಾಗಿ ದಶ ದಿಕ್ಕುಗಳನ್ನು ಜಯಿಸಿ ದಕ್ಷಿಣೇಶ್ವರನಾಗಿ ಮಹಾಬ್ರಾಹ್ಮಣನಾಗಿ ಈ ದಶಕಂಠನಾಗಿ ಈ ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಮಂಡಿಯೂರಿ ನಿನ್ನ ಪ್ರೇಮ ಭಿಕ್ಷೆಯನ್ನು ಬೇಡಿದನಲ್ಲ. ಏನು ಮಾಡಿದೆ ನೀನು? ಏನು ಮಾಡಿದೆ? ನನ್ನ ಪ್ರೇಮ ಭಿಕ್ಷೆಯನ್ನು ನಿರಾಕರಿಸಿದೆ. ಆದರೂ ಚಿಂತೆ ಇಲ್ಲ, ದಕ್ಕದ ಇರುವುದನ್ನು ದಕ್ಕಿಸಿಕೊಳ್ಳದಲ್ಲ ಬಿಡಲಾರ ಈ ಚಲದಂಕಮಲ್ಲ ದಕ್ಷಿಣೇಶ್ವರ. ಪಾಪ, ಮಂಡಿಯೂರಿ ಪ್ರೇಮ ಭಿಕ್ಷೆಯನ್ನು ಬೇಡಿದ್ದು ಇವಳ ಪ್ರೇಮ ಭಿಕ್ಷೆಯನ್ನಲ್ಲ, ನನ್ನ ಪ್ರೇಮ, ನನ್ನ ಮೋಕ್ಷ ಭಿಕ್ಷೆಯನ್ನು, ನನ್ನ ಮೋಕ್ಷ ಭಿಕ್ಷೆಯನ್ನ. ಜಾನಕಿ,
ಇನ್ನು 1 ಮಾಸದ ಅವಧಿಯನ್ನು ಕೊಟ್ಟಿದ್ದೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲದಿದ್ದರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ದಶ ದಿಕ್ಕುಗಳು ಹಂಚಿ ಬಿಡುತ್ತೇನೆ. ಎಚ್ಚರ! ರಾಮಚಂದ್ರ, ನನ್ನ ಸರ್ವಾಪರಾಧಗಳನ್ನು ಮನ್ನಿಸು ಪ್ರಭುವೇ, ನನ್ನ ಸರ್ವಾಪರಾಧಗಳನ್ನು ಮನ್ನಿಸು. ಇನ್ನು ನಾನೇ ಈ ನೀಚನ ಬಾಧೆಯನ್ನು ತಾಳಲಾರೆ. ಈ ನನ್ನ ನೀಳವಾದ ಜಡೆಯಿಂದ ಅವಳನ್ನು ಹಾಕಿಕೊಂಡು ಹೇ ಶಿಂಶಿಕಾ ವೃಕ್ಷಕ್ಕೆ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಪ್ರಭು, ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ತಡೆ ಅಕೃತ್ಯವಿದಂ ದುಡುಕದಿರೋ ತಾಯೇ ಅಮ್ಮ. ತಡೆ ಅಕೃತ್ಯವಿದಂ ದುಡುಕದಿರೋ ತಾಯೇ ಸ್ವಗಲೇ ಪರಮ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ತಾಯಿ. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ನಾನೇನಾದರೂ ಕನಸನ್ನು ಕಾಣುತ್ತಿರುವೆನೆ? ಕನಸಿನಲ್ಲಿ ಕಪಿಯನ್ನು ಕಾಣುವುದು ಅಮಂಗಳವೆಂದು ಹೇಳುವರಲ್ಲ ರಾಮಚಂದ್ರ. ನಿನಗೆ ಯಾವ ಅಮಂಗಳವೂ ಆಗುತ್ತಿರಲಿ ಪ್ರಭು, ನಿನಗೆ ಯಾವ ಅಮಂಗಳವೂ ಆಗುತ್ತಿರಲಿ.
ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನಂತಲೂ ಹನುಮಂತ, ಮಾರುತಿ, ವಾಯುಪುತ್ರನೆಂತಲೂ ಕರೆಯುವರು. ಅಮ್ಮ, ಸುಗ್ರೀವರಾಜನಿಂದ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮ ದೂತನಮ್ಮ ನಾನು. ಅಮ್ಮ, ಜನಸ್ಥಾನದಲ್ಲಿ ಆ ದುರುಳನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ನಿಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ತಿಳಿಸಬೇಕು. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ರಾಕ್ಷಸ ಕುಲದವನಲ್ಲವೆಂದು ತೋರುವುದು. ಇರುವ ನಿಜಾಂಶವನ್ನು ತಿಳಿಸಬೇಕು. ಅಮ್ಮ, ಅಯ್ಯ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನು. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನಾಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದರಲ್ಲಿ ಶ್ರೀರಾಮ ಲಕ್ಷ್ಮಣರಾದರೂ ನರರು, ನೀವಾದರೂ ವಾನರರು. ಹೀಗಿರುವಲ್ಲಿ ನಿಮ್ಮಿಬ್ಬರ ಸ್ನೇಹವಾದ ಬಗೆ ಆದರೂ ಹೇಗೆ? ಶ್ರೀರಾಮಚಂದ್ರನ ಪೂರ್ವ ವೃತ್ತಾಂತವನ್ನು ತಿಳಿಸುವೆಯಾ? ಹಾಗೆ ಆಗಲಿ ತಾಯಿ. ಶ್ರೀರಾಮ ಜಯ ರಾಮ, ಕಲ್ಯಾಣ ದಶರಥನು ಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿದ್ವಾಂಸನಿಗೆ ಪ್ರಿಯ ಶಿಷ್ಯತಾನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಕಾನನಕ್ಕೆ ಐತಂದು ಅನುಜ ಲಕ್ಷ್ಮಣನೊಡನೆ ಕಾನನಕ್ಕೆ ಐತಂದು ವಿಕಟವನುಜರ ಕೊಂಡು ಹೊರದನ ಅನುಜ ಸಹಕರಿ
ಸಖನಾಗಿ ಹನುಮಜರಾಗಿ ಎಮ್ಮಮ್ಮನಿಗಾಗಿ ಕಳುಹಿದನು ರಾಮ 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 ತಾವು ಈಗಲಾದರೂ ನನ್ನನ್ನು ನಂಬು ತಾಯಿ. ಮಾರುತಿ, ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ಬ್ರಹ್ಮಚರ್ಯ ನಿಮ್ಮ ರಮಣ ಕೃಪದಿಂದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗದ ಭಕ್ತನಾಗಿರುವನು ತಾಯಿ. ಮಾರುತಿ, ಈ ಶತಜೋತಿನ ವಿಸ್ತೀರ್ಣವಾದ ಸಮುದ್ರಾಲಂಗವನ್ನು ಹೇಗೆ ದಾಟಿ ಬಂದೆ? ಆಗ ಯಾವ ರೂಪದಿಂದ ಬಂದೆ? ಆ ರೂಪವನ್ನು ಒಂದು ಬಾರಿ ಧರಿಸಬಲ್ಲೆಯ? ಅಮ್ಮ, ಬೇಡ ತಾಯಿ, ಬೇಡ. ಆಗಿನ ನನ್ನ ರೂಪವನ್ನು ನೋಡಿದರೆ ನೀವು ಬಹಳ ಭಯಪಡುವಿರಿ. ಇದೇನು ಮಾರುತಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ? ದಯಮಾಡಿ ನನ್ನ ಮಾತನ್ನು ನಡೆಸಿಕೊಡು. ಹಾಗಾದರೆ ನಿಮ್ಮ ಮಾತು ನಿಶ್ಚಯವೇ ತಾಯಿ. ಈಗ ನೋಡಿರಿ ನನ್ನ ವಿಶ್ವರೂಪವನ್ನ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಮಾರುತಿ, ಆಂಜನೇಯ, ಸಾಕು ಮಾಡು. ನಿನ್ನ ಘೋರ ರೂಪವನ್ನು ಸಾಕು ಮಾಡು. ಸ್ವಾಮಿ ರೂಪವನ್ನು ಧಾರಣ ಮಾಡು. ಬೆದರ ಬೇಡವೇ ಮಾತೆ ಮಾತೆ ಸದವೇ ಬೆದರ ಬೇಡವೇ ಮಾತೆ ಮಾತೆ ಸದವೇ ಬೆದರ ಬೇಡವೇ ಭಯಪಡಬೇಡಿ. ನಿಮ್ಮ ಸೇವಕನು ನಿಮ್ಮ ಸನ್ನಿಧಿಯಲ್ಲೇ ಇರುವನು. ಕಣ್ತೆರೆದು ನೋಡ್ತಾನೆ. ಮಾರುತಿ, ಇಂತಹ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಎಲ್ಲಿ ಕಲಿತೆ? ವಿನಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಜನನೀ
ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ. ಅಣುರೂಪಿಯೂ ಮಹದ್ ವಿಶ್ವರೂಪಿಯೂ ಆಗಬಲ್ಲೆನು. ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ ತಾಯಿ. ಈಗಲಾದರೂ ನನ್ನನ್ನು ನಂಬುತ್ತಾರೆ. ಶ್ರೀರಾಮಚಂದ್ರರ ರೂಪ ಲಾವಣ್ಯಗಳನ್ನು ಗುಣಗಾಂಭೀರ್ಯಗಳನ್ನು ಒಂದು ಬಾರಿ ವರ್ಣಿಸುವೆಯಾ? ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು ಪಾಮರ ಮರ್ಕಟೆನಾದ ನನ್ನಿಂದ ಸಾಧ್ಯವೇ ತಾಯಿ. ಆದರೂ ಸಹಸ್ರ ನಾಲಿಗೆ ಉಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆದರೂ ನನಗೆ ತಿಳಿದ ಮಟ್ಟಿಗೆ ನಾನು ವರ್ಣಿಸಬಲ್ಲೆ. ಆದರೆ ತಾವು ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಶುಭ ಲಕ್ಷಣಗಳ ಚಲುವನೆ ಅಮ್ಮಯ್ಯ ಎಂಥ ಚಲುವನೆ ಅಮ್ಮಯ್ಯ ರಾಮನು ಎಂಥ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನು ಎಂಥ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನು
ಶ್ರೀರಾಮಚಂದ್ರನು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ಕಲಕುತ್ತಾ ರಾಮಚಂದ್ರನು ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದನಂತೆ, ನಿಜವೇ ತಾಯಿ? ನಿಜ ಮಾರುತಿ. ವಾಮಾಂಗ್ರಿಯಲ್ಲಿ ಮತ್ಸ್ಯಲಾಂಛನವೆಂಬ ಚಿಹ್ನೆ ಇರುವುದಂತೆ ಯಥಾರ್ಥವೇ ತಾಯಿ? ಸತ್ಯ ಮಾರುತಿ. ಮುಂಗೈಯ ಮೇಲೆ ವಸುದಳವೆಂಬ ಚಿಹ್ನೆ ಇರುವುದಂತೆ ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ ಕಾಕ ತಿಳಿದಿರುವುದು ಮಾರುತಿ. ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ನನ್ನ ಸ್ವಾಮಿಯು ಹೇಳಿದ್ದಾರೆ, ಯಥಾರ್ಥವೇ ತಾಯಿ? ತಿಳಿದಿರುವುದು ಮಾರುತಿ. ಅಮ್ಮ ಮಾರುತಿ, ಈಗಲಾದರೂ ನನ್ನನ್ನು ನಂಬುವಿರಾ? ನೀನು ಎಷ್ಟು ವಿಧವಾಗಿ ಹೇಳಿದರೂ ನನಗೇಕೋ ನಿನ್ನ ಮಾತಿನಲ್ಲಿ ನಂಬಿಕೆಯೇ ಸಾಲದಾಗಿರುವುದಲ್ಲ. ಅಮ್ಮ ಹೌದು, ನಿಜ ತಾಯಿ. ಈ ರಾಕ್ಷಸರ ಮಧ್ಯೆಯಲ್ಲಿ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿ ಬೇಸತ್ತಿರುವ ನಿನಗೆ ನನ್ನಲ್ಲಿ ನಂಬಿಕೆ ಉಂಟಾಗಲಾರದು. ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಅಂಗುಳಿಕೆಯನ್ನು ಕೊಡುವೆನು. ಅಮ್ಮ, ಜನನೀ ಇದು ಶ್ರೀರಾಮನ ಘನ ಮುದ್ರಿಕೆ. ಜನನೀ ಶ್ರೀರಾಮನ ಘನ ಮುದ್ರಿಕೆ. ವಿನುತರ ಈ ಮುದ್ರಾಂಗವನ್ನು ಕಂಡು ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು. ಮಾರುತಿ, ಈ ಮುದ್ರಾಂಗವನ್ನು ತಂದು ಮಹದೋಪಕಾರ ಮಾಡಿದ ನಿನಗೆ ಪ್ರತಿ ಉಪಕಾರವಾಗಿ ನಾನು ಏನನ್ನು ನೀಡಲಿ? ಅಮ್ಮ, ನಿಮ್ಮ ಮನ ಬಂದಂತೆ ನನ್ನನ್ನು ಹರಸಿ ತಾಯಿ. ಹಾಗೆ ಆಗಲಿ ಮಾರುತಿ.
ಧನ್ಯನಾದೆನು ತಾಯಿ, ಧನ್ಯನಾದೆನು. ಅಮ್ಮ, ನಾನು ಬಂದು ಬಹಳ ವೇಳೆಯಾಯಿತು. ಅಪ್ಪಣೆಯಾದರೆ ನಾನಿನ್ನು ಹೊರಡುವೆನು ತಾಯಿ. ಬಹಳ ಸಂತೋಷ ಮಾರುತಿ. ಮಾರುತಿ, ಅಮ್ಮ, ಅಲ್ಲಿ ಅವರಿಗೆಲ್ಲ ನನ್ನ ಆಶೀರ್ವಾದಗಳನ್ನು ತಿಳಿಸು. ನನ್ನ ಸ್ವಾಮಿಗೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸು. ಅಮ್ಮ, ತಮ್ಮ ದರ್ಶನ ಮಾಡಿರುವ ಗುರುತಿಗಾಗಿ ಯಾವುದಾದರೂ ಒಂದು ಪದಾರ್ಥವನ್ನು ದಯಪಾಲಿಸಿ ತಾಯಿ. ಅದನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ಮಾರುತಿ, ನಿನಗೆ ಕುರುವಿಗಾಗಿ ಕೊಡಲು ನನ್ನ ಬಳಿ ಯಾವುದೇ ವಿಧವಾದ ವಸ್ತುಗಳಿಲ್ಲವಲ್ಲ? ಅಮ್ಮ, ಅಂದು ಚಿತ್ರಕೂಟ ಪರ್ವತದಲ್ಲಿ ನೀವು ಹಾಕಿದ ಆಭರಣಗಳನ್ನು ನನ್ನ ಸ್ವಾಮಿಗೆ ತೋರಿಸುವಲ್ಲಿ ಅದರಲ್ಲಿ ಚೂಡಾರ್ಥವೊಂದು ಇಲ್ಲವೆಂದು ಹೇಳುತ್ತಿದ್ದರು. ಅದನ್ನೇ ದಯಪಾಲಿಸಿದರೆ. ಹೌದು ಮಾರುತಿ, ಮರೆತಿದ್ದೇನೆ. ಇದು ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸು. ಒಂದು ವೇಳೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ಈ ಸೀತೆಯ ಮುಂದಿನ ಗುರಿ ಎಂದು ತಿಳಿಸಿಬಿಡು. ಅಮ್ಮ, ವೀರರಮಣಿಯಾದ ನೀವು ಈ ರೀತಿ ಮಾತನಾಡಬಾರದು. ಅಮ್ಮ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ? ನನ್ನೊಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ? ಮಾರುತಿ, ಅಲ್ಲಿ ಅವರಿಗೆಲ್ಲ ನನ್ನ ಆಶೀರ್ವಾದಗಳನ್ನು ತಿಳಿಸು. ನನ್ನ ಸ್ವಾಮಿಗೆ ನನ್ನ ಅನಂತಾನಂತ ನಮಸ್ಕಾರಗಳನ್ನು ತಿಳಿಸು. ಧನ್ಯನಾದೆನು ತಾಯಿ. ಅಮ್ಮ, ತಮ್ಮಲ್ಲಿ ಒಂದು ಪ್ರಾರ್ಥನೆ ಇರುವುದು. ಅದೇನು ಮಾರುತಿ? ಏನೆಂದರೆ, ತಮ್ಮ ದರ್ಶನವಾಗುವ ತನಕ ನಾನು ಯಾವುದೇ ಆಹಾರಾದಿಗಳನ್ನು ಸೇವಿಸುವುದಿಲ್ಲವೆಂದು ಆಣೆ ಮಾಡಿದ್ದೆನು. ತಮ್ಮ ದರ್ಶನವಾದ ಮೇಲೆ ನನಗೆ ಹಸಿವು ಬಾಯಾರಿಕೆಯು ಬಹಳವಾಗಿ ಬಾಧಿಸುತ್ತಿರುವುದು. ಅಪ್ಪಣೆಯಾದರೆ ಇಲ್ಲಿರುವ ಸ್ವಲ್ಪ ಹಣ್ಣುಗಳನ್ನು ತಿಂದು ಹೋಗುವೆನು ತಾಯಿ. ಮಾರುತಿ, ಇಲ್ಲಿ ಬಹಳ ಮಂದಿ ರಾಕ್ಷಸರಿರುವರು. ಅವರ ಕಣ್ಣಿಗೆ ಬೀಳದೆ ಫಲಗಳನ್ನು ಭುಂಜಿಸಿ ಹೊರಡು, ತಿಳಿಯಿತೆ? ಅಮ್ಮ, ಹಾಗೇ ಆಗಲಿ ತಾಯಿ. ಅಮ್ಮ, ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು, ಸ್ವಲ್ಪ ಮರೆಯಾಗಿ ತಾಯಿ. ಆಗಲಿ ಮಾರುತಿ. ಆಹಾ, ಆಹಾ. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದ ನಾನು ಈಗ ಈ ಲಂಕಾನಗರವನ್ನು, ಈ ಅಶೋಕನವನ್ನು ಹಾಳು ಮಾಡಿದರೆ ಆ ರಾವಣನ ಕಾವಲುಗಾರರು ನನ್ನನ್ನು ಅವನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವರು. ಆಗ ಅವನಿಗೆ ಕೆಲವು ಹಿತೋಕ್ತಿಗಳನ್ನು ಹೇಳಿದರು. ಜೈ ಜೈ ರಘುವೀರ ಸಮರ್ಥ ರಾಮ 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 ಸೀತಾ ರಾಮ ರಾಮ Bye.
ಮಾರುತಿಯು ಇನ್ನೂ ಬಾರಲೇ ಇಲ್ಲವಲ್ಲ? ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಪ್ರಭು ರಾಮಚಂದ್ರ ನಮಸ್ಕರಿಸಿ. ಮಾರುತಿ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು, ಸೀತಾ ಮಾತೆಯವರನ್ನು ಕಂಡು ಅವರಿಂದ ಅಭಿಜ್ಞಾನ ವಸ್ತುವೊಂದನ್ನು ತಂದಿರುವೆನು, ಇದು ಸ್ವೀಕರಿಸಿ. ಮಾರುತಿ, ನನಗೋಸ್ಕರ ಶತಯೋಜನೆ ಉಳ್ಳ ವಿಸ್ತೀರ್ಣವನ್ನು ದಾಟಿ ಶರದಿಯನ್ನು ದಾಟಿ ಸೀತೆಯ ಕುಶಲವಾರ್ತೆಯನ್ನು ತಂದೊಪ್ಪಿಸಿರುವೆ. ಈ ಉಪಕಾರಕ್ಕೆ ನಾನೇನನ್ನು ಪ್ರತ್ಯುಪಕಾರವನ್ನು ಮಾಡಲಿ? ಪ್ರಭು, ನಿನ್ನ ಆಶೀರ್ವಾದವ ಸದಾ ಸರ್ವದಾ ನನ್ನ ಮೇಲೆ ಇರುವಂತೆ ಅನುಗ್ರಹಿಸು ತಂದೆ. ಮಾರುತಿ, ಹನುಮ ಕೇಳಲ ನಿನ್ನ ಭೋರ್ವ ಪಟ್ಟಲಿ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲ ಹನುಮ. ಮಾರುತಿ, ಹನುಮ ಕೇಳಲ ನಿನ್ನ ಭೋರ್ವ ಪಟ್ಟಲಿ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲ ಹನುಮ. ದಶರಥ ಕೃಪಾಲೆಂಗೆ ನಾವು ನಾವರು ಪುತ್ರರಿಗೆ ವಿನಯದಿ ದಶರಥ ಕೃಪಾಲೆಂಗೆ ನಾವು ನಾಲ್ವರು ಪುತ್ರರಿಗೆ ಇಂದಿನ ಆರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಸಲು ಹನುಮ ಹನುಮ. ದಾಸಿಪಟ್ಟೆ ದಾಸನೀನಲ್ಲವೋ ದಾಸನೀನಲ್ಲವೋ ಎಮ್ಮನು ದಾಸನೀನಲ್ಲವೋ ಎಮ್ಮನು ಜನೀನಹುದೋ ದಾಸಿಪಟ್ಟೆಯೋ ಕಂದ ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಹನುಮ, ಧನ್ಯೋಸ್ಮಿ ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. ಮಾರುತಿ, ಮಾತೆಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿದೆಯಾ? ತಿಳಿಸಿದೆನೋ ಪ್ರಭು. ಮಾರುತಿ, ನೀನೀಗಲೇ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ಅದರ ಸಹಾಯದಿಂದ ಅದು ಹೋಗಿ ರಾವಣ ಕುಂಭಕರ್ಣಾದಿಗಳನ್ನು ಸಂಹರಿಸೋಣ. ಹಾಗೆ ಆಗಲಿ ಪ್ರಭು, ಹಾಗೆ ಆಗಲಿ.
ರಾಮಚಂದ್ರ ದೇವ, ನಮ್ಮ ಅಗ್ರಜನ ದುರ್ನೀತಿಯನ್ನು ತಾಳಲಾರದೆ ನಿನ್ನಲ್ಲಿ ಶರಣಾಗಲು ಬಂದಿದ್ದೇನೆ ದೇವ. ಕೈ ಬಿಡದೆ ಕಾಪಾಡಬೇಕು ತಂದೆ, ಕಾಪಾಡಬೇಕು. ವಿಭೀಷಣ, ಚಿಂತಿಸಬೇಡ. ದುಷ್ಟನಾದ ರಾವಣನನ್ನು ಸಂಹರಿಸಿ ನಿನಗೆ ಲಂಕಾನಗರವು ಪಟ್ಟವನ್ನು ಕಟ್ಟಿವೆ. ಆದರೆ ಯುದ್ಧದ ಸಮಯದಲ್ಲಿ ನೀನು ನನಗೆ ಸಹಾಯಕನಾಗು. ಹಾಗೆ ಆಗಲಿ ಸ್ವಾಮಿ. ಮಾರುತಿ, ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸು. ಅದರ ಸಹಾಯದಿಂದ ಅದು ಹೋಗಿ ರಾವಣ ಕುಂಭಕರ್ಣಗಳನ್ನು ಸಂಹರಿಸುವ. ಹಾಗೆ ಆಗಲಿ ಪ್ರಭು. ಪ್ರಭು, ನಮ್ಮ ಅಗ್ರಜನ ಇತ್ತಲೇ ಬರುತ್ತಿರುವರು. ಎಲ್ಲೋ ಬಡರಾಮ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು ರಾಮ. ನಾನು ಮನಸ್ಸು ಮಾಡಿದ್ದರೆ ಇಲ್ಲಿಂದ ಅಯೋಧ್ಯೆವರೆಗೂ ಸರ್ವ ಭೂಮಿಯನ್ನೇ ನಾಶ ಮಾಡಬಲ್ಲೆ. ಆದರೆ ನಿನ್ನಿಂದ ನನ್ನನ್ನು ಸಂಹರಿಸಲು ಸಾಧ್ಯವಿಲ್ಲ. ಪ್ರಭು, ನಮ್ಮ ಅಗ್ರಜನ ಎದೆಯಲ್ಲಿ ಅಮೃತ ಕಳಿಸಿರುವುದು. ನೇರವಾಗಿ ಎದೆಗೆ ಗುರಿ ಇಟ್ಟು ಹೊಡೆಯಿರಿ. ಸ್ವಜಾತಿ ಶತ್ರು, ಹೊರಗಾಚೆ. ರಾವಣ, ವಿಭೀಷಣನನ್ನು ಏಕೆ ನಿಂದಿಸುವೆ? ಅವನು ಧರ್ಮ ರೀತಿ ಪರನು. ಯುದ್ಧಕ್ಕೆ ಸಿದ್ಧನಾಗು. ರಾಮಚಂದ್ರ, ನನಗೆ ಸದ್ಗತಿಯನ್ನು ಕೊಡು. ನನ್ನ ಮೋಕ್ಷವನ್ನು ಕರುಣಿಸು ತಂದೆ, ನನಗೆ ಮೋಕ್ಷವನ್ನು ಕರುಣಿಸು. ವೀರ ಸರ್ಗವನ್ನು ಪಡೆ ವೀರವರ. ನಮ್ಮ ಬರುವಿಕೆಯನ್ನು ಭರತ ಶತ್ರುಘ್ನರಿಗೆ ತಿಳಿಸು. ಇಲ್ಲಿಗೆ ನಮ್ಮ 14 ವರ್ಷದ ವನವಾಸವು ಮುಗಿಯಿತು. ನಾವೀಗಲೇ ಅಯೋಧ್ಯೆಗೆ ತಲುಪಬೇಕು. ಹಾಗೆ ಆಗಲಿ ಪ್ರಭು. ಅಮರ ವಿನುತ ಬಲ ಅಮಿತ ಬಲ